Hello students, welcome back to JEE Kannada. ಹಿಂದಿನ ವಿಡಿಯೋದಲ್ಲಿ ನಾವು ವೆಕ್ಟರ್ ಪ್ರಾಡಕ್ಟ್ ನೋಡಿದೆ ಹೇಗೆ ಅಂತ ಕಲ್ತಿದ್ವಿ. ಎರಡು ವೆಕ್ಟರ್ಸ್ನ ಮಲ್ಟಿಪ್ಲೈ ಮಾಡಿ ಬರುವಂಥ ವೆಕ್ಟರ್ ಪ್ರಾಡಕ್ಟ್ ಅಥವಾ ಅದಕ್ಕೆ ಕ್ರಾಸ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಆ ವಿಡಿಯೋ ಎಂಡಲ್ಲಿ ನಾನು ಹೇಳಿದೆ ವೆಕ್ಟರ್ ಪ್ರಾಡಕ್ಟ್ ನೋಡೋಕ್ಕೆ ಒಂದು ತುಂಬ ಈಸಿ ಮೆಥಡ್ ಇದೆ, ಅದು ಡಿಟರ್ಮಿನೆಂಟ್ ಮೆಥಡ್. ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಚಿಟಕಿ ಹೊಡೆಯೋದ್ರಲ್ಲಿ ಡಿಟರ್ಮಿನೆಂಟ್ ಮೆಥಡಲ್ಲಿ ನಾವು ವೆಕ್ಟರ್ ಪ್ರಾಡಕ್ಟನ್ನು ನೋಡ್ಬೋದು ಅಂತ. ಸೊ ಇವತ್ತು ಅದನ್ನೇ ನಾನು ಮಾಡ್ತಾ ಇದ್ದೀನಿ. ಸೊ ನೀವು ವೆಕ್ಟರ್ಸ್ಗೆ ಹೊಸಬರಾಗಿದ್ದರೆ ಅಥವಾ ನಿಮ್ಮ ವೆಕ್ಟರ್ ಬಗ್ಗೆ ಕಾನ್ಸೆಪ್ಟ್ ಗೊತ್ತಿಲ್ಲ ಅಂದರೆ ಆರ್ಡರ್ ಪ್ರಕಾರ ಇಷ್ಟು ವೀಡಿಯೋಸನ್ನು ಸೀರೀಸಲ್ಲಿ ಮಾಡಿದ್ದೀವಿ. ಸೊ ಆ ವೀಡಿಯೋಸನ್ನು ನೀವು ನೋಡ್ಬೋದು. ಆ ಪ್ಲೇಲಿಸ್ಟ್ನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಸೊ ವಿದೌಟ್ ವೇಸ್ಟಿಂಗ್ ಟೈಮ್ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಬಟ್ ವೀಡಿಯೋ ಸ್ಟಾರ್ಟ್ ಮಾಡೋ ಮೊದಲು ನನ್ನದೊಂದು ಪುಟ್ಟ ರಿಕ್ವೆಸ್ಟ್ ಏನಂದರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಅಟ್ಲೀಸ್ಟ್ ಒಬ್ಬ ಫ್ರೆಂಡ್ಸಿಗಾದರೂ ಶೇರ್ ಮಾಡಿ. ಇದರಿಂದ ತುಂಬ ಜನರಿಗೆ ಈ ಕ್ಲಾಸಸ್ನ ಬೆನಿಫಿಟ್ ಸಿಗುತ್ತೆ. ಅದೊಂದೇ ನನ್ನ ವಿಷನ್. ಎರಡು ವೆಕ್ಟರ್ಸನ್ನು ಮಲ್ಟಿಪ್ಲೈ ಮಾಡಿ ವೆಕ್ಟರ್ ಪ್ರಾಡಕ್ಟ್ ನೋಡೋಕ್ಕೆ ನಾವು ಗ್ರಾಫಿಕಲ್ ಮೆಥಡನ್ನು ಯೂಸ್ ಮಾಡ್ತೀವಿ. ಅದೇ ಥರ ಮ್ಯಾಥಮ್ಯಾಟಿಕಲ್ ಮೆಥಡನ್ನು ಯೂಸ್ ಮಾಡ್ತೀವಿ. ಬಟ್ ಮ್ಯಾಥಮ್ಯಾಟಿಕಲ್ ಮೆಥಡಲ್ಲಿ ಡಿಟರ್ಮಿನೆಂಟ್ ಮೆಥಡ್ ಅನ್ನೋದು ತುಂಬ ಈಸಿ ಆದಂಥ ಮೆಥಡ್. ನಿಮಗೆ ಡಿಟರ್ಮಿನೆಂಟ್ ಅಂದರೆ ಆಲ್ರೆಡಿ ಏನಂತ ಗೊತ್ತಿದ್ದರೆ ಈ ಪಾರ್ಟನ್ನು ನೀವು ಸ್ಕಿಪ್ ಮಾಡ್ಬೋದು. ಈಗ 12th ಸ್ಟ್ಯಾಂಡರ್ಡಲ್ಲಿರೋರು ಮ್ಯಾಥ್ಸಲ್ಲಿ ಕಲ್ತಿರ್ತಾರೆ ಡಿಟರ್ಮಿನೆಂಟ್ಸನ್ನು ಸಾಲ್ವ್ ಮಾಡೋದು ಹೇಗೆ ಅಂತೇಳಿ. ಸೊ ನಾನು ಟೈಮ್ ಸ್ಟ್ಯಾಂಪನ್ನು ಹಾಕ್ತೀನಿ, ಡೈರೆಕ್ಟ್ ವೆಕ್ಟರ್ ಮಲ್ಟಿಪ್ಲಿಕೇಷನಿಗೆ ನೀವು ಹೋಗ್ಬೋದು. ಇನ್ನು ಡಿಟರ್ಮಿನೆಂಟ್ ಅಂದರೆ ಏನಂತ ಗೊತ್ತಿಲ್ಲದಿದ್ದವರು ಅವರಿಗೆ ಒಂದು ಚಿಕ್ಕ ಇಂಟ್ರೊಡಕ್ಷನನ್ನು ಕೊಡ್ತೀನಿ. ಸೊ ನೀವು 10th ಸ್ಟ್ಯಾಂಡರ್ಡಲ್ಲೇ ಮ್ಯಾಟ್ರಿಕ್ಸ್ ಡಿಟರ್ಮಿನೆಂಟ್ಸ್ ಅಂತ ಕಲ್ತಿರ್ತೀರ. ಸೊ ಇಲ್ಲಿ ನಾವು ಯೂಸ್ ಮಾಡುವಂಥದ್ದು 3x3 ಡಿಟರ್ಮಿನೆಂಟ್, ಅಂದರೆ 3 ರೋ ಮತ್ತು 3 ಕಾಲಮ್ ಇರುವಂಥ 9 ಎಲಿಮೆಂಟ್ಸ್ನ ಡಿಟರ್ಮಿನೆಂಟ್. ಸೊ ಒಂದು ಡಿಟರ್ಮಿನೆಂಟಲ್ಲಿ 9 ಎಲಿಮೆಂಟ್ಸ್. ಲೆಟ್ ಅಸ್ ಅಸ್ಯೂಮ್ ದ್ಯಾಟ್ P Q R ಅದೇ ಥರ XYZ ಅಂತ ನಾನು ಅಸ್ಯೂಮ್ ಮಾಡ್ತೀನಿ. ಈ ಡಿಟರ್ಮಿನೆಂಟನ್ನು ಸಾಲ್ವ್ ಮಾಡೋದು ತುಂಬ ಈಸಿ. ಸೊ ಈ ಡಿಟರ್ಮಿನೆಂಟ್ನ ವ್ಯಾಲ್ಯೂ ಅನ್ನೋದು ಫಸ್ಟಿಗೆ ಇಲ್ಲಿ ಫಸ್ಟ್ ಎಲಿಮೆಂಟ್ ಏನಿದೆ ಆ ಎಲಿಮೆಂಟ್ ಇರೋ ರೋ ಮತ್ತು ಕಾಲಮನ್ನು ನಾವು ಡಿಲೀಟ್ ಮಾಡಬೇಕು. ಸೊ ಈ ಎ ಅನ್ನು ಫಸ್ಟ್ ಬರ್ಕೊಳ್ಳೋದು, ಎ ಅಂತ ಬರ್ಕೊಂಡು ನೋಡಿ, ಈ ರೋ ಡಿಲೀಟ್ ಆಯಿತು, ಈ ಕಾಲಮ್ ಡಿಲೀಟ್ ಆಯಿತು, ಉಳಿದಿರೋದು ಈ 4 ಎಲಿಮೆಂಟ್ಸ್ ಮಾತ್ರ. ಇದನ್ನು ನಾವು ಡಯಾಗ್ನಲ್ಲಿ ಮಲ್ಟಿಪ್ಲೈ ಮಾಡಬೇಕು, ವಿಚ್ ಈಸ್ QZ ಮೈನಸ್ Y ಇಂಟು R. ಸೆಕೆಂಡ್ ಎಲಿಮೆಂಟ್ ತಗೊಳ್ಬೇಕಾದ್ರೆ ನಾವು ಇಲ್ಲಿ ರೂಲ್ ಪ್ರಕಾರ -B ಅಂತಲೇ ತಗೊಳ್ತೀವಿ. ಸೊ ರೂಲ್ ಅಗೇನ್ ಸೇಮ್, ಬಿ ತಗೊಂಡಾಗ ಬಿ ಇನ್ಕ್ಲೂಡ್ ಆಗಿರುವಂಥ ರೋ ಮತ್ತು ಕಾಲಮನ್ನು ಎಲಿಮಿನೇಟ್ ಮಾಡ್ತೀವಿ. ಸೊ ಉಳಿಯೋದು PZ ಮತ್ತು Y XR, PZ ಮತ್ತು XR. ಆ್ಯಕ್ಚುಲಿ ನಾವು ಮೈನಸ್ ಯಾಕೆ ತಗೊಳ್ತೀವಿ ಅಂದರೆ ಇದನ್ನು ಎಲಿಮಿನೇಟ್ ಮಾಡಿದಾಗ ನೆಕ್ಸ್ಟ್ ಎಲಿಮೆಂಟಿಂದ ಸ್ಟಾರ್ಟ್ ಮಾಡಬೇಕಿತ್ತು. R ಮತ್ತು ನೆಕ್ಸ್ಟ್ ಎಲಿಮೆಂಟ್ ಇಲ್ಲ, ಸೊ ಇದು ಬರುತ್ತೆ, ಆ್ಯಕ್ಚುಲಿ X ಇಲ್ಲಿ ಬರುತ್ತೆ. ಅದೇ ಥರ P ಮತ್ತು Z ಬರುತ್ತೆ. ಸೊ ಹಾಗಾಗಿ ಆ ರಗಳೆ ಬೇಡ ಅಂತಲೇ ನಾವೇನು ಮಾಡ್ತೀವಿ, ಮೈನಸ್ ಅಂತ ತಗೊಂಡು ಬಿಡ್ತೀವಿ ಮತ್ತು ಆವಾಗ ತಗೊಂಡಿರೋ ಆರ್ಡ್ರನ್ನೇ ತಗೊಳ್ತೀವಿ. ಸೊ PZ ಮೈನಸ್ XR ಆ್ಯಂಡ್ ಫೈನಲಿ ಒಂದು ಪ್ಲಸ್ ಆಯಿತು, ಒಂದು ಮೈನಸ್ ಆಯಿತು. ನೆಕ್ಸ್ಟ್ ಟರ್ಮನ್ನು ಪ್ಲಸ್ ಅಂತ ತಗೊಳ್ತೀವಿ, C. ಸೊ ಪುನಃ ಈ ಕಾಲಮ್ ಮತ್ತು ಈ ರೋ ಎಲಿಮಿನೇಟ್ ಆಗುತ್ತೆ, ಈ 4 ಎಲಿಮೆಂಟ್ಸ್ ಮಾತ್ರ ಉಳಿಯುತ್ತೆ. ಸೊ PY ಮೈನಸ್ XQ. ಸೊ ಇದು ತುಂಬ ಸಿಂಪಲ್, ಒಂದು ಡಿಟರ್ಮಿನೆಂಟ್ ಸಾಲ್ವ್ ಆಗುತ್ತೆ. ಈ ವ್ಯಾಲ್ಯೂಸನ್ನು ನೀವು ಹಾಕಿದ್ರೆ ಆಯಿತು. ಸೊ ಇದೇ ಮೆಥಡನ್ನು ನಾವೀಗ ವೆಕ್ಟರ್ ಪ್ರಾಡಕ್ಟಿಗೆ ಯೂಸ್ ಮಾಡೋಣ. ಸೊ ಒಂದು ರ್ಯಾಂಡಮ್ ವೆಕ್ಟರ್ಸನ್ನು ತಗೊಳ್ತೀನಿ. ಲೆಟ್ ವೆಕ್ಟರ್ AB 3I ಪ್ಲಸ್ 2J ಮೈನಸ್ 3K. ಅದೇ ಥರ ಒಂದು ವೆಕ್ಟರ್ ಬಿನ ತಗೊಳ್ತೀನಿ, ವಿಚ್ ಈಸ್ I ಮೈನಸ್ 5J ಪ್ಲಸ್ 4K. ಯಾವುದೇ ವ್ಯಾಲ್ಯೂನ ತಗೊಳ್ಬೋದು. ಪ್ರೀವಿಯಸ್ ವೀಡಿಯೋದಲ್ಲಿ ಇದನ್ನು ಗ್ರಾಫಿಕಲಿ ಯಾವ ಥರ ಮಲ್ಟಿಪ್ಲೈ ಮಾಡಬೇಕು, ಆಮೇಲೆ ಮ್ಯಾಥಮೆಟಿಕಲಿ ಯಾವ ಥರ ಸಾಲ್ವ್ ಮಾಡಬೇಕು ಎಲ್ಲ ಕಲ್ತಿದ್ದೀವಿ. ಫಸ್ಟ್ ಇದನ್ನೀಗ ಮ್ಯಾಥಮೆಟಿಕಲಿ ಮಲ್ಟಿಪ್ಲೈ ಮಾಡಿ ನೋಡೋಣ. ನಮ್ಮ ನಾರ್ಮಲ್ ಮೆಥಡ್ ಯೂಸ್ ಮಾಡೋಣ, ಎಷ್ಟು ಟೈಮ್ ತೊಗೊಳುತ್ತೆ ಅಂತ ಗೊತ್ತಾಗುತ್ತೆ. ಆಮೇಲೆ ಇದರದ್ದೇ ಡಿಟರ್ಮಿನೆಂಟ್ ಮೆಥಡ್ ಯೂಸ್ ಮಾಡೋಣ. ಸೊ ನಿಮಗೆ ಗೊತ್ತಾಗುತ್ತೆ ಎಷ್ಟು ಟೈಮ್ ಸೇವ್ ಆಗುತ್ತೆ ಅಂತ. ಸೊ ರೂಲ್ ಗೊತ್ತಿದೆ ನಿಮಗೆ, ಒಂದು ಟ್ರಯಾಂಗಲ್ ಬಿಡಿಸ್ಕೊಳ್ಬೇಕು. ಫಸ್ಟ್ I J ಮತ್ತು K ಮತ್ತು ಇಲ್ಲಿ ಕ್ಲಾಕ್ ವೈಸ್ ಮ್ಯಾನರಲ್ಲಿ ಇದನ್ನು ಸಾಲ್ವ್ ಮಾಡ್ತೀವಿ. ಇದು ಗೊತ್ತಿಲ್ಲ ಅಂದರೆ ಪ್ರೀವಿಯಸ್ ವೀಡಿಯೋ ನೋಡಿ, ಅದರಲ್ಲಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ A ಕ್ರಾಸ್ Bನ ನಾವು ನೋಡಬೇಕು. ಸೊ A ಕ್ರಾಸ್ B ನೋಡಬೇಕಾದ್ರೆ ಫಸ್ಟ್ ವೆಕ್ಟರ್ ಏನೋ ಬರ್ಕೊಳ್ಬೇಕು, ವಿಚ್ ಈಸ್ 3I ಕ್ಯಾಪ್ ಪ್ಲಸ್ 2J ಕ್ಯಾಪ್ ಮೈನಸ್ 3K ಕ್ಯಾಪ್ ಕ್ರಾಸ್ ನೆಕ್ಸ್ಟು ವೆಕ್ಟರ್ B, ದಟ್ ಈಸ್ I ಕ್ಯಾಪ್ ಮೈನಸ್ 5J ಕ್ಯಾಪ್ ಫೈನಲಿ 4K ಕ್ಯಾಪ್. ಸೊ ರೂಲ್ ಗೊತ್ತಿದೆ ನಿಮಗೆ, ಪ್ರತಿಯೊಂದು ಎಲಿಮೆಂಟ್ ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿನ ಪ್ರತಿಯೊಂದು ಎಲಿಮೆಂಟ್ ಜೊತೆಗೆ ಮಲ್ಟಿಪ್ಲೈ ಮಾಡ್ತಾನೆ ಹೋಗೋದು. ಸೊ ಫಸ್ಟ್ ಒಂದು 3i ಕ್ಯಾಪ್ ಇಂಟು ಐ ಕ್ಯಾಪ್
ಐ ಕ್ರಾಸ್ ಐ ಇಸ್ 0, ಹಾಗಾಗಿ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಇದೆರಡನ್ನು ಮಲ್ಟಿಪ್ಲೈ ಮಾಡಬೇಕು. 3 ಇಂಟು -5 ವಿಚ್ ಇಸ್ -15. ಐ ಕ್ರಾಸ್ ಜೆ ನೋಡಿ, ಐ ಕ್ರಾಸ್ ಜೆ ಅನ್ನೋದು ಕೆ ಕ್ಯಾಪ್ ಆಗುತ್ತೆ. ನೆಕ್ಸ್ಟು 3 ಇಂಟು 4 ವಿಚ್ ಇಸ್ 12 ಆ್ಯಂಡ್ ಐ ಕ್ರಾಸ್ ಕೆ ನೋಡಿ, ಐ ಕ್ರಾಸ್ ಕೆ ಉಲ್ಟಾ ಬಂದ್ವಿ ವಿಚ್ ಇಸ್ ಮೈನಸ್ ಜೆ ಕ್ಯಾಪ್. ಸೊ ಈ ಟರ್ಮ್ ಆಯಿತು. ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಈಗ. 2j ಇಂಟು ಐ, ಸೊ ಫಸ್ಟ್ 2 ಇಂಟು 1 ಇಸ್ 2. ನೆಕ್ಸ್ಟ್ ಜೆ ಕ್ರಾಸ್ ಐ ನೋಡಿ, ಜೆ ಕ್ರಾಸ್ ಐ ಇದು ಉಲ್ಟಾ ಹೋಗ್ತಾ ಇದ್ದೇವೆ ವಿಚ್ ಇಸ್ ಮೈನಸ್ ಕೆ. ಆಮೇಲೆ 2j -5j, ಸೊ ಜೆ ಕ್ರಾಸ್ ಜೆ ಇಸ್ 0, ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿಂದ 2 ಇಂಟು 4 ವಿಚ್ ಇಸ್ 8. ಆಮೇಲೆ ಜೆ ಕ್ರಾಸ್ ಕೆ ನೋಡಿ, ಜೆ ಕ್ರಾಸ್ ಕೆ ಕ್ಲಾಕ್ ವೈಸ್ ಮೈನರ್, ಹಾಗಾಗಿ ಪ್ಲಸ್ ಐ ಕ್ಯಾಪ್ ಆಗುತ್ತೆ. ಆ್ಯಂಡ್ ಫೈನಲಿ ಲಾಸ್ಟ್ ಉಳಿದಿದ್ದು ಇದು -3 ಇಂಟು 1 ದಟ್ ಇಸ್ -3. ಆಮೇಲೆ ಕೆ ಕ್ಯಾಪ್ ಇಂಟು ಐ ಕ್ಯಾಪ್ ನೋಡಿ, ಕೆ ಇಂಟು ಐ ಪುನಃ ಕ್ಲಾಕ್ ವೈಸ್ ಮ್ಯಾನರ್, ಹಾಗಾಗಿ ಪ್ಲಸ್ ಜೆ ಕ್ಯಾಪ್. ನೆಕ್ಸ್ಟ್ -3 ಇಂಟು -5 ವಿಚ್ ಇಸ್ +15. ಆಮೇಲೆ ಕೆ ಕ್ರಾಸ್ ಜೆ ನೋಡಿ, ಕೆ ಕ್ರಾಸ್ ಜೆ ಉಲ್ಟಾ ಹೋಗ್ತಾ ಇದ್ದೀವಿ, ಹಾಗಾಗಿ ಮೈನಸ್ ಐ ಕ್ಯಾಪ್. ಫೈನಲಿ ಕೆ ಕ್ರಾಸ್ ಕೆ ಬರೆಯೋ ಅವಶ್ಯಕತೆ ಇಲ್ಲ. ಈಗ ಲಾಸ್ಟಿಗೆ ಎಲ್ಲ ವೆಕ್ಟರ್ಸನ್ನು ಕಂಬೈನ್ ಮಾಡಬೇಕು. ಸೊ ಫಸ್ಟ್ ಐ ವೆಕ್ಟರ್ಸನ್ನು ಕಂಬೈನ್ ಮಾಡೋಣ. +8i -15i, ಸೊ -7i ಕ್ಯಾಪ್ ಆಗುತ್ತೆ. ಆಮೇಲೆ ಜೆ ವೆಕ್ಟರ್ಸನ್ನು ಕಂಬೈನ್ ಮಾಡೋಣ. ಸೊ ಇಲ್ಲೊಂದು ಜೆ ವೆಕ್ಟರ್ ಇದೆ -3, ಆಮೇಲೆ -12, ಟೋಟಲ್ -15 ಜೆ ಕ್ಯಾಪ್. ಆ್ಯಂಡ್ ಫೈನಲಿ ಕೆ ವೆಕ್ಟರ್ಸನ್ನು ಕಂಬೈನ್ ಮಾಡಿದರೆ -2 -15 -17 ಕೆ ಕ್ಯಾಪ್ ಅಂತ ಆಗುತ್ತೆ. ಇದು ಎ ಕ್ರಾಸ್ ಬಿ ಇನ್ ಕನ್ವೆನ್ಷನಲ್ ಮೆಥಡ್, ಕನ್ವೆನ್ಷನಲ್ಲಿ ಮಾಡಿದ್ದೀವಿ. ಈಗ ಇದೇ ವೆಕ್ಟರನ್ನು ನಾವು ಡಿಟರ್ಮಿನೆಂಟ್ ಮೆಥಡಲ್ಲಿ ಸಾಲ್ವ್ ಮಾಡೋಣ. ಎಷ್ಟು ಟೈಮ್ ಸೇವ್ ಆಗುತ್ತೆ ನಿಮಗೆ ಗೊತ್ತಾಗುತ್ತೆ. ಸೊ ಡಿಟರ್ಮಿನೆಂಟ್ ಮೆಥಡಲ್ಲಿ ನಾವು ಯೂಸ್ ಮಾಡೋ ರೂಲ್ ತುಂಬ ಸಿಂಪಲ್. ಎ ಕ್ರಾಸ್ ಬಿಯನ್ನು ಒಂದು ಡಿಟರ್ಮಿನೆಂಟಿಗೆ ಕನ್ವರ್ಟ್ ಮಾಡ್ತೀವಿ. ಅದು ಯಾವ ಥರ ಅಂದರೆ, ಫಸ್ಟ್ ರೋ ಅಲ್ಲಿ ಎಲ್ಲ ಯೂನಿಟ್ ವೆಕ್ಟರ್ಸನ್ನು ಬರಿತೀವಿ ಆರ್ಡ್ರಲ್ಲಿ, ಐ ಕ್ಯಾಪ್, ಜೆ ಕ್ಯಾಪ್, ಕೆ ಕ್ಯಾಪ್, ಸಿಂಪಲ್. ಫಸ್ಟ್ ರೋ ಮುಗೀತು. ನೆಕ್ಸ್ಟ್ ರೋ ಅಲ್ಲಿ ಇಲ್ಲಿ ಮಾತ್ರ ಸ್ವಲ್ಪ ಕೇರ್ಫುಲ್ಲಾಗಿ ನೋಡಿ. ನೀವು ಯಾವ ವೆಕ್ಟರನ್ನು ಮಲ್ಟಿಪ್ಲೈ ಮಾಡ್ತೀರಾ, ಎ ಕ್ರಾಸ್ ಬಿ ಮಾಡೋದಿದ್ರೆ ಎನ ಕಾಂಪೊನೆಂಟ್ಸನ್ನು ಫಸ್ಟ್ ಬರ್ಕೊಂಡು ಆಮೇಲೆ ಬಿನ ಕಾಂಪೊನೆಂಟ್ಸನ್ನು ಬರೀಬೇಕು. ಬಿ ಕ್ರಾಸ್ ಎ ಮಾಡ್ತೀರಾ ಅಂತಿದ್ರೆ ಬಿ ಕಾಂಪೊನೆಂಟ್ಸನ್ನು ಫಸ್ಟ್ ಬರೆದು ಆಮೇಲೆ ಎ ಕಾಂಪೊನೆಂಟ್ಸನ್ನು ಬರ್ಕೊಳ್ಬೇಕು. ಇಲ್ಲೆಲ್ಲಾದರೂ ನೀವು ಮಿಸ್ಟೇಕ್ ಮಾಡಿದರೆ ಅಂದರೆ ನಿಮಗೆ ಎಂಟೈರ್ ಆನ್ಸರ್ ರಾಂಗ್ ಬರುತ್ತೆ. ಯಾಕೆ ರಾಂಗ್ ಬರುತ್ತೆ ಅಂದರೆ, ಎ ಕ್ರಾಸ್ ಬಿ ಇಸ್ ನಾಟ್ ಈಕ್ವಲ್ ಟು ಬಿ ಕ್ರಾಸ್ ಎ, ಎರಡು ಅಪೋಸಿಟ್ ವೆಕ್ಟರ್ಸ್ ಆಗಿರೋದ್ರಿಂದ ನಿಮಗೆ ವ್ಯಾಲ್ಯೂಸಲ್ಲಿ ಡೆಫಿನೆಟ್ಲಿ ಹೆಚ್ಚು ಕಡಿಮೆ ಬರುತ್ತೆ. ಆ್ಯಂಡ್ ಡಿಟರ್ಮಿನೆಂಟ್ ರೂಲು ಏನು ಹೇಳುತ್ತೆ ಅಂದರೆ, ಇಫ್ ಯು ಇಂಟರ್ಚೇಂಜ್ ಎನಿ ರೋಸ್ ಆರ್ ಕಾಲಮ್ಸ್ ದ ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್ ಇಸ್ ಗೋಯಿಂಗ್ ಟು ಬಿ ನೆಗೆಟಿವ್ ಅಂತ ಹೇಳುತ್ತೆ. ಹಾಗಾಗಿ ತುಂಬ ಕೇರ್ಫುಲ್ಲಾಗಿ ಮಾಡಿ. ನಾವು ನೋಡ್ತಾ ಇರೋದು ಎ ಕ್ರಾಸ್ ಬಿ, ಹಾಗಾಗಿ ಫಸ್ಟ್ ಎ ವೆಕ್ಟರನ್ನು ತಗೊಳ್ಬೇಕು. ಇದಿಲ್ಲಿದೆ ಎ ವೆಕ್ಟರ್ ಅನ್ನೋದು. ಸೊ ಇದರ ಕಾಂಪೊನೆಂಟ್ಸ್, ಐ ಕಾಂಪೊನೆಂಟ್ ಅನ್ನೋ 3, ಅದನ್ನು ಐ ಕೆಳಗೆ ಬರೆಯೋಣ 3. ಜೆ ಕಾಂಪೊನೆಂಟ್ +2, ಸೊ ಅದನ್ನು ಜೆ ಕೆಳಗೆ ಬರೆಯೋಣ +2. ಆಮೇಲೆ ಕೆ ಕಾಂಪೊನೆಂಟ್ ಅನ್ನೋದು -3, ಸೊ ಅದನ್ನು ಕೆ ಕೆಳಗೆ ಬರ್ಕೊಳ್ಳೋಣ. ಅದೇ ಥರ ನೆಕ್ಸ್ಟ್ ಬರುತ್ತೆ ಬಿ ವೆಕ್ಟರ್. ಬಿ ವೆಕ್ಟರ್ನ ಐ ಕಾಂಪೊನೆಂಟ್ 1, ಸೊ ಅದನ್ನು 1 ಅಂತ ಬರೆಯೋದು. ಸಪೋಸ್ ಎಲ್ಲಾದರೂ ಜೆ ಇಲ್ಲ ಅಂತಂದರೆ 0 ಅಂತ ತಗೊಳ್ಬೇಕು, ವಿಚ್ ಇಸ್ ಸಿಂಪಲ್. ಸೊ ನೆಕ್ಸ್ಟ್ ಕಾಂಪೊನೆಂಟ್ ಯಾವುದು, ಜೆ ಕಾಂಪೊನೆಂಟ್ -5, ಸೊ ಅದನ್ನು ಇಲ್ಲಿ ಬರ್ಕೊಳ್ಬೇಕು. ಆಮೇಲೆ 4 ಅದನ್ನು ಇಲ್ಲಿ ಬರ್ಕೊಳ್ಬೇಕು. ಈಗ ವೆರಿ ಇಂಪಾರ್ಟೆಂಟ್, ಅರ್ಥ ಮಾಡ್ಕೊಳ್ಳಿ. ಬಿ ಕ್ರಾಸ್ ಎ ಮಾಡೋದಿದ್ರೆ ಮೇಲೆ ಸೇಮ್ ಇರುತ್ತೆ ಆಯಿತಾ, ಐ ಜೆ ಕೆ, ಅದರಲ್ಲಿ ಏನೂ ಚೇಂಜಸ್ ಇರಲ್ಲ. ಬಟ್ ಈ ಥರ್ಡ್ ಕಾಲಮ್ ರೋ ಏನಿದೆ ಅದು ಸೆಕೆಂಡ್ ರೋ ಆಗುತ್ತೆ. ಬಿ ಕಾಂಪೊನೆಂಟ್ಸನ್ನು ಫಸ್ಟ್ ಬರ್ಕೊಳ್ಬೇಕು, ಆಮೇಲೆ ಎ ಕಾಂಪೊನೆಂಟ್ಸನ್ನು ಬರ್ಕೊಳ್ಬೇಕು. ಸೊ ಈ ರೂಲ್ ನೀವು ಫಾಲೋ ಮಾಡಿದರೆ ನೋಡಿ, ಸ್ಟ್ರೈಟ್ ಅವೇ ಸಾಲ್ವ್ ಮಾಡೋಣ. ದಿಸ್ ಈಸ್ ಸಿಂಪಲ್ ರೂಲ್. ಇದೇ ರೂಲನ್ನು ಅಪ್ಲೈ ಮಾಡೋದು. ಈಗ ಫಸ್ಟ್ ಎ ಬದಲು ಏನಿದೆ ಇಲ್ಲಿ ಐ ಇದೆ, ಸೊ ಐಯನ್ನು ಬರ್ಕೊಳ್ಳಿ. ಇಂಟು ನೋಡಿ, ಕ್ಯಾನ್ಸಲ್ ದಿಸ್ ರೋ, ಕ್ಯಾನ್ಸಲ್ ದಿಸ್ ಕಾಲಮ್, ಉಳಿಯೋದಿದು. ಸೊ 2 ಇಂಟು 4 8 ಮೈನಸ್ ನೋಡಿ, -3 ಇಂಟು -5 -15. ಸೊ ಮೈನಸ್ ಆಫ್ ಮೈನಸ್ ಏನಾಯಿತು, ಪ್ಲಸ್ ಆಯಿತು. 2 ಇಂಟು 4 8 ಮೈನಸ್ ನೋಡಿ, -3 ಇಂಟು -5 ಇಸ್ +15, ಸರಿನಾ.
ನೆಕ್ಸ್ಟ್ ಮೈನಸ್ ಜೆ, ಸೆಕೆಂಡ್ ಟರ್ಮ್ ಡೈರೆಕ್ಟ್ ಮೈನಸ್ ಜೆ ಬರೆಯೋದು. ಸೊ ಇದು ಮತ್ತು ಇದು ಕ್ಯಾನ್ಸಲ್ ಆಯಿತು. 3 × 4 12 ಮೈನಸ್ 3 × 1 is -3. ಸೊ ಮೈನಸ್ ಆಫ್ -3 is +3. ಆ್ಯಂಡ್ ಫೈನಲಿ ಕೆ. ಸೊ ಕೆ ಅನ್ನು ಪ್ಲಸ್ಸೇ ಬರ್ಕೊಳ್ಬೇಕು ಬರಿಬೇಕಾದ್ರೆ. ಈ ಕಾಲಮ್ ಮತ್ತು ಈ ರೋ ಕ್ಯಾನ್ಸಲ್ ಆಯಿತು. 3 × -5 -15. ಫೈನಲಿ ಮೈನಸ್ ದಿಸ್ ಕಾಲಮ್, ದಿಸ್ ಡಯಾಗ್ನಲ್ 2 × 1 which is 2. ಸಿಂಪ್ಲಿಫೈ ಮಾಡೋಣ. -8 -15 is -7. ನೋಡಿ ಐ ಕ್ಯಾಪ್ ಬಂತು. 12 + 3 15, ಬಟ್ ಆಲ್ರೆಡಿ ಒಂದು ಮೈನಸ್ ಇದೆ, ಹಾಗಾಗಿ ಮೈನಸ್ ಜೆ ಕ್ಯಾಪ್. ಆ್ಯಂಡ್ ಫೈನಲಿ -17 ಕೆ ಕ್ಯಾಪ್. ಸೊ ಫೈನಲಿ ಇಫ್ ಯು ಚೆಕ್ ದ ಆನ್ಸರ್ಸ್ ಇಟ್ ಈಸ್ ಸೇಮ್. ಇದು ತುಂಬ ಟೈಮ್ ತೊಗೊಳುತ್ತೆ. ಇದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಒಂದು ಸಲ ಡಿಟರ್ಮಿನೆಂಟ್ ಬರೆಯೋದು, ಆಮೇಲೆ ಪಟ ಸಾಲ್ವ್ ಮಾಡುವಂಥದ್ದು. ಸೊ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಎಲ್ಲಾದರೂ ನಿಮಗೆ ವೆಕ್ಟರ್ ಮಲ್ಟಿಪ್ಲಿಕೇಶನ್, ಅದು 2 ವೆಕ್ಟರ್ಸನ್ನು ಸಾಲ್ವ್ ಮಾಡಿ ಅಂತಿದ್ರೆ ಡೆಫಿನೆಟ್ಲಿ ನೀವು ಡಿಟರ್ಮಿನೆಂಟ್ ಮೆಥಡನ್ನೇ ಯೂಸ್ ಮಾಡಿ. ತುಂಬ ಟೈಮ್ ಸೇವ್ ಆಗುತ್ತೆ. ಸೊ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇವತ್ತಿನ ಕಾನ್ಸೆಪ್ಟ್. ಇನ್ನು ವೆಕ್ಟರ್ಸಲ್ಲಿ ಉಳಿದಿರೋದು ಒಂದು ತುಂಬ ಸಿಂಪಲ್ ಕಾನ್ಸೆಪ್ಟ್, ದಟ್ ಈಸ್ ರೆಸಲ್ಯೂಷನ್ ಆಫ್ ವೆಕ್ಟರ್ಸ್. ಸೊ ರೆಸಲ್ಯೂಷನ್ ಆಫ್ ವೆಕ್ಟರ್ಸನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಕವರ್ ಮಾಡ್ತೀನಿ. ಆಮೇಲೆ ಬೇರೆ ಮ್ಯಾಥ್ಸ್ ಮತ್ತು ಕೆಮಿಸ್ಟ್ರಿ ಟಾಪಿಕ್ಸಿಗೆ ಹೋಗೋಣ. ಸೊ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲನ್ನು. ಒಳ್ಳೊಳ್ಳೆ ಕಾನ್ಸೆಪ್ಟ್ಗಳು ನಿಮ್ಮ ಕಲಿಯೋಕ್ಕೆ ಸಿಗುತ್ತೆ. ಲೆಟ್ ಅಸ್ ಪ್ಲ್ಯಾನ್ ಟುಗೆದರ್ JEE ಅಥವಾ ಒಂದು CET ಎಕ್ಸಾಮ್ಸನ್ನು ಕ್ರ್ಯಾಕ್ ಮಾಡೋಣ ಎಲ್ಲರೂ ಸೇರಿ. ಸೊ ಟೇಕ್ ಕೇರ್ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸಿ ಯು, ಬಾಯ್.